ಶ್ರೀ ಗುರುಭ್ಯೋ ನಮಃ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋಹಂ ಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಮಾಧ್ವ ವಾಂಗ್ಮಯಕ್ಕೆ, ವ್ಯಾಸ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಟೀಕಾಚಾರ್ಯರ ಗಾಂಭೀರ್ಯವನ್ನು, ಆಚಾರ್ಯ ಮಧ್ವರ ಮನದ ಮಾತನ್ನು ಮುಟ್ಟಿಸುವುದಕ್ಕೆ ಮುನಿತ್ರಯರೇ ಶಕ್ತರು ಅಂತ ಶಾಸ್ತ್ರಗಳು ಉಲ್ಲೇಖ ಮಾಡುತ್ತೆ. ಅಂತಹವರಲ್ಲಿ ಒಬ್ಬರಾದ ಶ್ರೀ ವ್ಯಾಸರಾಜರನ್ನ ಜಗತ್ತಿಗೆ ಕೊಡುಮಾಡಿದ ದೊಡ್ಡ ಗುರುಗಳು, ಜ್ಞಾನದ ಗಣಿಯಿಂದಲೇ ಕರೆಸಿಕೊಂಡಂತಹ ಸೂರ್ಯಾಂಶ ಸಂಭೂತರಾದ, ಎಂತಹ ವ್ಯಾಧಿಗಳಿದ್ದರೂ ಎಲ್ಲ ವ್ಯಾಧಿಗಳನ್ನು ಪರಿಹಾರ ಮಾಡುವಂತಹ, ಭೂತ ಪ್ರೇತ ಪಿಶಾಚಾದಿಗಳನ್ನು ಓಡಿಸುವಂತಹ ದೊಡ್ಡ ಮಹಾಮಂತ್ರ ಜ್ಞರಾದಂತಹ ಮಹಾಮುನಿಗಳಾದಂತಹ ಬ್ರಹ್ಮಣ್ಯ ತೀರ್ಥರು. ಅಂತಹ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ನಾವು ತಿಳಿಯಲೇಬೇಕು, ತಿಳಿದು ಅವರ ಅನುಗ್ರಹವನ್ನು ನಾವು ಪಡೆಯಲೇಬೇಕು. ಇವತ್ತಿನ ದಿನ ನಮಗೆ ಬೇಕಾಗಿರತಕ್ಕಂತಹ ಎಲ್ಲ ವಿಧವಾದ ಸೌಕರ್ಯಗಳು ಬೇಕು. ಆದರೆ ಆ ಸೌಕರ್ಯಗಳನ್ನು ಪಡೆಯುವ ಬಗೆ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹತ್ತಿರವೇ ಇರತಕ್ಕಂತಹ ವಜ್ರ ವೈಡೂರ್ಯಗಳನ್ನು ತಿಳಿಯದೆ, ಅರಿಯದೆ, ಅದನ್ನು ಪಡೆಯದೆ ನಾವು ಎಲ್ಲೆಲ್ಲಿಗೋ ಹೋಗಿ ಕಲ್ಲನ್ನು ಆರಿಸಿಕೊಂಡು ಬಂದು ಅವುಗಳನ್ನೇ ವಜ್ರ ಅಂತ ಭಾವಿಸಿಬಿಟ್ಟಿದ್ದೇವೆ. ಹೇಗೋ ಹಾಗೆ ನಮ್ಮ ಗುರುಗಳಾದ ಬ್ರಹ್ಮಣ್ಯ ತೀರ್ಥರನ್ನ, ವ್ಯಾಸರಾಜರು ಮೊದಲಾದಂತಹ ದೊಡ್ಡ ದೊಡ್ಡ ವಜ್ರಗಳ ಪ್ರಾಯರಾದಂತಹ ಗುರುಗಳ ಸೇವೆಯನ್ನು ಮಾಡದೆ ಇನ್ನೇನನ್ನೋ ಮಾಡುತ್ತಾ ಕಾಲಹರಣವನ್ನು ಕಳೀತಾ ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ಪ್ರತಿನಿತ್ಯವೂ ಅವರನ್ನು ಸ್ಮರಣೆ ಮಾಡಲೇಬೇಕು. ಕನಿಷ್ಠ ಪಕ್ಷ ಅವರ ಆರಾಧನೆಯ ದಿನಗಳಲ್ಲಿ ಅವರನ್ನು ಸ್ಮರಣೆ ಮಾಡಿದರೆ ನಮಗೆ ಬೇಕಾದಂತಹ ಆರೋಗ್ಯವನ್ನು, ಸಿರಿ ಸಂಪತ್ತನ್ನು, ಎಲ್ಲ ವಿಧವಾದ ಕಷ್ಟಗಳನ್ನು ಬ್ರಹ್ಮಣ್ಯ ತೀರ್ಥರು ಪರಿಹಾರ ಮಾಡುತ್ತಾರಂತೆ. ಅವರ ಸಾಕ್ಷಾತ್ ಶಿಷ್ಯರಾದ ವ್ಯಾಸರಾಜರು ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದರೆ, ಯದ್ವೃಂದಾವನ ದರ್ಶನೇನ ನಿತರಾಂ ಪಾಪಾನಿ ಯಾಂತಿ ಕ್ಷಯಂ, ಯದ್ವೃಂದಾವನ ಮೃತ್ತಿಕಾಸು ವಿಧೃತ ತಾಪತ್ರಯಧ್ವಂಸಿನಿ, ಯದ್ವೃಂದಾವನ ಸೇವಯಾ ಭುವಿ ಜನಃ ಪ್ರಾಪ್ನೋತಿ ವಿದ್ಯಾಂ ಸುಖಂ, ಸರ್ವಾರಿಷ್ಟ ನಿವೃತ್ತಯೇಸ್ತು ಸಚಮೇ ಬ್ರಹ್ಮಣ್ಯ ತೀರ್ಥೋ ಗುರುಹು. ವ್ಯಾಸರಾಜರು ಹೇಳುವಂತಹ ಮಾತು. ಅವರ ಗುರುಗಳ ಬಗ್ಗೆ, ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಹೇಳ್ತಾರೆ. ಯಾವ ಒಂದು ವೃಂದಾವನ ದರ್ಶನ ಮಾಡುವುದರಿಂದ ನಾವು ಮಾಡಿರತಕ್ಕಂತಹ ಜನ್ಮ ಜನ್ಮಾಂತರದ ಪಾಪಗಳು ಪರಿಹಾರವಾಗ್ತದೆ, ಯಾವ ಒಂದು ಮೃತ್ತಿಕೆಯನ್ನು ಧಾರಣೆ ಮಾಡುವುದರಿಂದ ನಮ್ಮ ತಾಪತ್ರಯಗಳು ಧ್ವಂಸವಾಗಿ ಬಿಡುತ್ತೆ, ಯಾವ ಒಂದು ವೃಂದಾವನದ ಸೇವೆ ಮಾಡುವುದರಿಂದ ಎಲ್ಲ ವಿಧವಾದ ಸಂಪತ್ತನ್ನು, ವಿದ್ಯೆಯನ್ನು, ಜ್ಞಾನವನ್ನು ಜನರು ಪಡೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಎಲ್ಲ ವಿಧವಾದ ಅರಿಷ್ಟಗಳು ಕೂಡ ಆ ವೃಂದಾವನದ ದರ್ಶನದಿಂದ ಆಗುತ್ತೆ. ಎಲ್ಲ ಅರಿಷ್ಟಗಳ ನಿವೃತ್ತಿ ನಮಗೆ ವೃಂದಾವನದ ದರ್ಶನದಿಂದ
ಆಗುತ್ತೆ. ಅದು ಯಾರ ವೃಂದಾವನ ಅಂತ ಹೇಳಿದರೆ ಬ್ರಹ್ಮಣ್ಯ ತೀರ್ಥರ ವೃಂದಾವನ. ಆ ಬ್ರಹ್ಮಣ್ಯ ತೀರ್ಥರ ವೃಂದಾವನದ ದರ್ಶನದಿಂದಲೇ ನಮಗೆ ಎಲ್ಲ ವಿಧವಾದ ಅನುಕೂಲಗಳನ್ನು ಬ್ರಹ್ಮಣ್ಯ ತೀರ್ಥರಲ್ಲಿರತಕ್ಕಂತಹ ದೇವರು ನಮಗೆ ಮಾಡಿಕೊಡ್ತಾರೆ ಅಂತ ತಿಳಿಸ್ತಾರೆ. ಹಾಗಾದರೆ ಆ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ನಾವು ಕೆಲವೊಂದಷ್ಟು ವಿಷಯಗಳನ್ನು ತಿಳಿಯಲೇಬೇಕು. ಅವರ ಗುರುಗಳ ಬಗ್ಗೆಯೂ ನಾವು ತಿಳಿದುಕೊಳ್ಳಬೇಕು. ಹುಲಿ ಸ್ವಾಮಿಗಳು ಅಂತಲೇನೇ ಹೆಸರುವಾಸಿಯಾದಂತಹ ಪುರುಷೋತ್ತಮ ತೀರ್ಥರು, ಅಂದೊಮ್ಮೆ ಕಾಲದಲ್ಲಿ ಪುರುಷೋತ್ತಮ ತೀರ್ಥರು ಅಬ್ಬೂರಿನಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ಎಂತಹ ಭಯಂಕರವಾದ ವನ್ಯ ಜೀವಿಗಳು ಅವರ ಹತ್ತಿರ ಬಂದರೂ ಅದು ಕೂಡ ಹುಲ್ಲು ತಿನ್ನಬೇಕಾಗ್ತಿತ್ತಂತೆ. ಅಂದರೆ ಅವುಗಳೂ ಕೂಡ ಅವರ ಒಂದು ಸಂಪರ್ಕದಿಂದ ಒಂದು ಭಯಂಕರತನವನ್ನು ಬಿಟ್ಟು ಬಿಡ್ತಿತ್ತು ಅಂತ. ಜೊತೆಗೆ ಈ ಪುರುಷೋತ್ತಮ ತೀರ್ಥರ ಸಾಧನೆ ಯಾವಾಗಲೂ ಗುಹೆಯಲ್ಲಿ ಇದ್ದು ನರಸಿಂಹದೇವರ ವಿಶೇಷವಾದ ಸಾಧನೆಯನ್ನು ಮಾಡಿದವರು ಪುರುಷೋತ್ತಮ ತೀರ್ಥರು. ಇವತ್ತಿಗೂ ಅಬ್ಬೂರು ಈ ಬೆಂಗಳೂರು ಮೈಸೂರಿನ ಮಾರ್ಗವಾಗಿ ಹೋಗುವಾಗ ನಮಗೆ ಚನ್ನಪಟ್ಟಣದಿಂದ ಮುಂದಕ್ಕೆ ಸಾಗಿದರೆ ಸಿಗುವಂತಹ ಒಂದು ಹಳ್ಳಿ, ಕಣ್ವ ನದಿಯ ಸೊಬಗು, ಅದರ ಹತ್ತಿರದಲ್ಲಿರ್ತಕ್ಕಂಥ ದೊಡ್ಡ ಪರ್ವತ, ಅದರಲ್ಲಿ ಒಂದು ಗುಹೆ ಇವತ್ತಿಗೂ ಪುರುಷೋತ್ತಮ ತೀರ್ಥ ಗುಹೆ ಅಂತಲೇನೆ ಪ್ರಸಿದ್ಧವಾಗಿದೆ. ಅದನ್ನು ವ್ಯಾಸರಾಜರ ಶಿಷ್ಯರಾದ ಶ್ರೀನಿವಾಸ ತೀರ್ಥರು ಬ್ರಹ್ಮಣ್ಯ ವಿಜಯ ಎಂಬ ಗ್ರಂಥದಲ್ಲಿ ಉಲ್ಲೇಖ ಮಾಡುತ್ತಾರೆ. ಅನೇಕ ಇವತ್ತೇನು ಇಸ್ಕಾನ್ ಪಂಥ ಅಂತ ನೋಡ್ತಾ ಇದ್ದೇವೆ, ಅವ್ರಿಗೆಲ್ಲ ಒಂದು ರೀತಿಯಲ್ಲಿ ಮೂಲ ಗುರುಗಳು ಅವರು, ಅವರಿಗೆಲ್ಲ ಉಪದೇಶ ಮಾಡಿದವರು. ಅಂತಹ ಗುರುಗಳು, ಅಂತಹ ಶಿಷ್ಯರು ಯಾರು ಬ್ರಹ್ಮಣ್ಯ ತೀರ್ಥರನ್ನ ಅವರು ಪಡೆದಿದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ಪೂಗವನ ರಾಮಾಚಾರ್ಯರು ಅಂತ ಅವರು ಈ ಅಡಿಕೆಯ ತೋಟವನ್ನು ಹೊಂದಿದ್ದರಿಂದ ಅವರನ್ನು ಪೂಗವನ ರಾಮಾಚಾರ್ಯರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದರಂತೆ. ಅಂತಹ ಪೂಗವನ ರಾಮಾಚಾರ್ಯ ದಂಪತಿಗಳು ಪುರುಷೋತ್ತಮ ತೀರ್ಥರಲ್ಲಿ ಸಂತಾನಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ನರಸಿಂಹದೇವರ ವಿಶೇಷವಾದ ಸೇವೆಯನ್ನು ಸಲ್ಲಿಸಿ ಸಂತಾನ ಆಗುತ್ತೆ ಅಂತ. ಅವರ ಮಾತಿನ ಹಾಗೆ ನರಸಿಂಹದೇವರ ವಿಶೇಷವಾದ ಅನುಗ್ರಹದಿಂದ ಮಗುವಿನ ಜನನವಾಯಿತು. ಅವನಿಗೆ ನರಸಿಂಹ ಅಂತಲೇ ನಾಮಕರಣವಾಯಿತು. ಪುರುಷೋತ್ತಮ ತೀರ್ಥರಿಗೆ ಸ್ವಪ್ನದಲ್ಲಿಯೇ ನರಸಿಂಹದೇವರ ಸೂಚನೆಯಾಯಿತು. ಈ ವ್ಯಕ್ತಿ ಬಹಳ ದೊಡ್ಡ ಜ್ಞಾನಿ ಆಗ್ತಾನೆ, ಜ್ಞಾನಿ ಶ್ರೇಷ್ಠನಾಗ್ತಾನೆ, ಇವನೇ ಮುಂದಿನ ಈ ಮಾಧ್ವ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ದೊಡ್ಡ ಜ್ಞಾನಿ ಆಗ್ತಾನೆ ಅನ್ನುವಂತಹ ಸ್ವಪ್ನ ಸೂಚನೆಯ ಪ್ರಕಾರ ಆ ನರಸಿಂಹನಿಗೆ ಉಪನಯನಾದಿ ಸಂಸ್ಕಾರಗಳನ್ನೆಲ್ಲ ನಡೆಸಿ ವಿಶೇಷವಾದ ಜ್ಞಾನವನ್ನು ಅವರಿಗೆ ತಿಳಿಪಡಿಸ್ತಾರೆ. ಆಚಾರ್ಯ ಶಾಸ್ತ್ರದ ಬ್ರಹ್ಮಸೂತ್ರಗಳ ಸಕಲ ವಿಧವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಅನುಗ್ರಹಿಸ್ತಾರೆ. ಅವರೇ ಪುರುಷೋತ್ತಮ ತೀರ್ಥರ ಮುಂದಿನ ಅಚ್ಚು ಶಿಷ್ಯರಾಗ್ತಾರೆ, ಅಚ್ಚುಮೆಚ್ಚಿನ ಶಿಷ್ಯರಾಗ್ತಾರೆ. ಬ್ರಹ್ಮಣ್ಯ ತೀರ್ಥ ಅಂತ ನಾಮಕರಣವನ್ನು ಮಾಡಿ ಸನ್ಯಾಸ ದೀಕ್ಷೆಯನ್ನು ಕೂಡ ಕೊಡ್ತಾರೆ. ಕೆಲವೇ ಸಂದರ್ಭ 1460ರಿಂದ 1467 ಪರ್ಯಂತ ಇದ್ದಂತಹ ಗುರುಗಳು ಬ್ರಹ್ಮಣ್ಯ ತೀರ್ಥರು ಅನೇಕ ಯಾತ್ರೆಗಳನ್ನು ಮಾಡಿ, ಅನೇಕ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ, ಎಂತಹ ವಿಶೇಷ ಅಂತ ಹೇಳಿದರೆ, ಯಾವ ಕ್ಷೇತ್ರದ ದರ್ಶನವನ್ನು ಮಾಡುತ್ತಾರೆ ಅಂತಹ ಕ್ಷೇತ್ರಾಭಿಮಾನಿಯಾದ ದೇವರನ್ನು ತನ್ನ ಸ್ವಪ್ನದಲ್ಲಿ ಕಂಡು ವಿಶೇಷವಾದ ಅನುಗ್ರಹವನ್ನು ಪಡೆದವರು ನಮ್ಮ ಬ್ರಹ್ಮಣ್ಯ ತೀರ್ಥರು. ಈ ಬ್ರಹ್ಮಣ್ಯ ತೀರ್ಥರನ್ನ ಎಂತಹ ಜ್ಞಾನಿಗಳು ಕೂಡ ಅವರನ್ನು ಆಶ್ರಯಿಸ್ತಾರೆ. ಯಾಕೆ ಅಂತಹ ವಿಶೇಷತೆ ನಮ್ಮ ಬ್ರಹ್ಮಣ್ಯ ತೀರ್ಥದಲ್ಲಿ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಸದಾ ವಿಷ್ಣು ಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ವಿಷ್ಣು ಪದಾಸಕ್ತಂ, ಸದಾ ಇಲ್ಲಿ ಭಗವಂತನ ಪಾದಾರವಿಂದದಲ್ಲಿ ಸದಾ ಆಸಕ್ತಿಯನ್ನು ಹೊಂದಿದವರು ಅಂತ ಒಂದು ಅರ್ಥ.
ಇನ್ನೊಂದು ವಿಷ್ಣುಪದ ಅಂತ ಹೇಳಿದ್ರೆ ಆಕಾಶ. ಸದಾ ಆಕಾಶದಲ್ಲಿಯೇ ಸಂಚಾರ ಮಾಡುವಂತಹ ಸೂರ್ಯ ಅಂತ ಅರ್ಥ. ಹಾಗಾಗಿ ಸೂರ್ಯಾಂಶ ಸಂಭೂತರು ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅನೇಕ ಜ್ಞಾನಿಗಳು ಒಪ್ಪಿಕೊಂಡು ಬಂದಿದ್ದಾರೆ, ನಾವೂ ಅದನ್ನು ಅಂಗೀಕಾರ ಮಾಡಿಕೊಂಡೇ ಇದ್ದೇವೆ. ಯಾಕೆ ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಶಾಸ್ತ್ರ ಹೇಳುತ್ತೆ. ನಿಮಗೆ ಅನಾರೋಗ್ಯ ಇದ್ದರೆ ಸೂರ್ಯಾರಾಧನೆಯನ್ನು ಮಾಡಿ, ಬೆಳಗಿನ ಜಾವ ಸೂರ್ಯ ನಮಸ್ಕಾರಗಳನ್ನು ಮಾಡಿ, ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಅನಾರೋಗ್ಯ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ವ್ಯಾಸರಾಜರು ಹೇಳ್ತಾರೆ, ಗುಲ್ಮ, ಕ್ಷಯ ಇತ್ಯಾದಿ ರೋಗಗಳು ಎಂತಹ ಅದ್ಭುತವಾದ ಮಾತನ್ನ ಹೇಳ್ತಾರೆ ಅಂದರೆ, ಕುಷ್ಠ ಶ್ವೇತೋರು ಗುಲ್ಮ ಕ್ಷಯ ಕಠಿಣ ತರೋ ವ್ಯಾಧಿ ವೈದ್ಯಾದಿನಾಥಃ. ಅತ್ಯಂತ ಕಠಿಣವಾದಂತಹ ವ್ಯಾಧಿಗಳು ಕುಷ್ಠವ್ಯಾಧಿ, ಶ್ವೇತವ್ಯಾಧಿ, ಗುಲ್ಮವ್ಯಾಧಿ, ಕ್ಷಯ ಇದೇ ಮೊದಲಾದ ಎಂತಹ ಕಠಿಣ ಪ್ರಪಂಚದಲ್ಲಿ ಯಾರೂ ಅದನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ವ್ಯಾಧಿಗಳು ಯಾವುದೇ ಇರಲಿ ಅದನ್ನು ಬ್ರಹ್ಮಣ್ಯ ತೀರ್ಥರು ಪರಿಹಾರ ಮಾಡ್ತಾರೆ. ಬ್ರಹ್ಮಣ್ಯ ತೀರ್ಥರನ್ನ ವೈದ್ಯಾದಿನಾಥ ಅಂತ ಕರೀತಾರೆ ವ್ಯಾಸರಾಜರು. ಹಾಗಾಗಿ ವ್ಯಾಸರಾಜರಂತಹ ಮಹಾಮಹಿಮೋತ್ತಮರು ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಅಂತಹ ಮಾತಾಡಬೇಕು ಅಂತಾದರೆ, ಅಂತಹ ಕಠಿಣವಾದ ಅನಾರೋಗ್ಯವನ್ನು ಪರಿಹಾರ ಮಾಡಬೇಕಾದರೆ ಅವರು ಸೂರ್ಯಾಂಶ ಸಂಭೂತರೇ ಆಗಿರಬೇಕು. ಅಂತಹ ಸೂರ್ಯಾಂಶ ಸಂಭೂತರಾದ ವ್ಯಾಸರಾಜರಂತಹ ಶಿಷ್ಯರು, ಪುರುಷೋತ್ತಮ ತೀರ್ಥರಂತಹ ಗುರುಗಳನ್ನು ಪಡೆದಂತಹ ಬ್ರಹ್ಮಣ್ಯ ತೀರ್ಥರು. ಅತ್ಯದ್ಭುತವಾದ ಚಾರಿತ್ರ್ಯ, ಅತ್ಯದ್ಭುತವಾದ ತಪಸ್ಸು. ಎಂತಹ ತಪಸ್ಸು ಅಂತ ಹೇಳಿದರೆ, ಒಮ್ಮೆ ಪತಿವ್ರತೆಯಾದ ಒಂದು ಸ್ತ್ರೀ ಜೋರಾಗಿ ಅತ್ತುಕೊಂಡು ಗುರುಗಳ ಹತ್ತಿರ ಬಂದು ಸಹಗಮನವನ್ನು ಪಡೆಯಬೇಕು ಅಂತ ಆಜ್ಞೆ ಪಡೀತಾಳೆ. ಸಹಗಮನಕ್ಕೋಸ್ಕರವಾಗಿ ಆಜ್ಞೆ ಪಡೆಯುವುದಕ್ಕಾಗಿ ಬಂದ ಸುಮಂಗಲಿ ಅಂತ ಆ ಹೆಣ್ಣಿಗೆ ಆಶೀರ್ವಾದ ಮಾಡ್ತಾರೆ, ದೀರ್ಘ ಸುಮಂಗಲಿ ಭವ ಅಂತ. ಎಂತಹ ಅನರ್ಥವಾಗಿ ಹೋಯಿತು ಗುರುಗಳೇ, ನನ್ನ ಗಂಡ ಈಗಾಗಲೇ ಮರಣವನ್ನು ಅಪ್ಪಿಯಾಗಿದೆ, ಈಗಾಗಲೇ ನನ್ನ ಗಂಡ ಮರಣವನ್ನು ಅಪ್ಪಿಯಾಗಿದೆ, ನೀವು ನೋಡಿದ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದೀರಿ, ಏನರ್ಥ ಇದಕ್ಕೆ ಅಂತ ಕೇಳಿದಾಗ ರಾಮದೇವರನ್ನ, ವಿಠ್ಠಲ ದೇವರನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಬ್ರಹ್ಮಣ್ಯ ತೀರ್ಥರು ಹೇಳಿದರಂತೆ, ಯೋಚನೆ ಮಾಡಬೇಡ, ನಿನ್ನ ಗಂಡ ಇನ್ನೂ ಸತ್ತಿಲ್ಲಮ್ಮ, ನೀನು ದೀರ್ಘ ಸುಮಂಗಲಿಯೇ ಆಗಿದ್ದಿ ಅಂತ ಹೇಳ್ತಾರೆ. ಅಲ್ಲಿ ನೆರೆದವರಿಗೆಲ್ಲ ಬಹಳ ಆಶ್ಚರ್ಯ. ಯಾಕೆ ಅಂದರೆ ದೇಹವನ್ನ ಕೊಂಡೊಯ್ಯುವುದಕ್ಕೋಸ್ಕರವಾಗಿ ಅದರ ಸಿದ್ಧತೆಯೂ ನಡೆದಾಗಿದೆ. ಆದರೆ ಬ್ರಹ್ಮಣ್ಯ ತೀರ್ಥರ ಒಂದು ಮಾತು ಅವನನ್ನು ಎದ್ದು ಕೂರುವ ಹಾಗೆ ಮಾಡಿತು. ಅದಕ್ಕೆ ಹೇಳ್ತಾರೆ, ವಾಚಂ ಅರ್ಥೋನುಧಾವತಿ. ಮಹಾಮಹಿಮರ ಮಾತು ವಸ್ತುಗಳನ್ನು ನೋಡಿ ಮಾತಾಡುವುದಿಲ್ಲ, ಅವರ ಮಾತಾಡಿದ್ರೆ ಅವರ ಮಾತಿಗೆ ತಕ್ಕ ಹಾಗೆ ಎಲ್ಲ ವಸ್ತುಗಳು ಬಂದು ಸೇರ್ತವಂತೆ. ಹಾಗಾಗಿ ಅವರ ಮಾತಿನ ಹಾಗೆ ದೀರ್ಘ ಸುಮಂಗಲಿ ಆಗುವಂತ ಆಶೀರ್ವಾದ ಮಾಡಿದರು. ಸತ್ತ ತನ್ನ ಗಂಡ ಮತ್ತೆ ಬದುಕಿ ಬಂದ. ಅದು ಅವರ ತಪಸ್ಸು, ಆ ತಪಸ್ಸಿನ ಮಹಿಮೆ ಅಂತಹದ್ದು. ಇನ್ನು ಅವರ ಶಿಷ್ಯರೆಲ್ಲ ಪ್ರತಿ ದಿವಸ ಭಿಕ್ಷಾಟನೆಗೆ ಹೋಗಿ ಭಿಕ್ಷೆಯಲ್ಲಿ ಬಂದಂತಹ ಸಂಪತ್ತನ್ನ ಬ್ರಹ್ಮಣ್ಯ ತೀರ್ಥರಲ್ಲಿ ನಿವೇದಿಸುತ್ತಾ ಇದ್ರು. ಪೂಜೆಯನ್ನ ಮಾಡಿ ತಣ್ಣಗಾದ ಅನ್ನವನ್ನ ಶಂಖದಿಂದ ಪ್ರೋಕ್ಷಣೆ ಮಾಡಿದರೆ ಸಾಕಂತೆ. ಅವ್ರು ಹೇಳ್ತಾರೆ, ಶಂಕೋದಕ ಪ್ರೋಕ್ಷಣೇನೈವ ಅಂತ ಶ್ರೀನಿವಾಸ ತೀರ್ಥರು ಬರೀತಾರೆ. ಶಂಕೋದಕವನ್ನ ತಣ್ಣಗಾದ ವಸ್ತುಗಳ ಮೇಲೆ, ದ್ರವ್ಯಗಳ ಮೇಲೆ ಪ್ರೋಕ್ಷಣೆ ಮಾಡಿದರೆ ಸಾಕಂತೆ ಬಿಸಿ ಬಿಸಿಯಾದ ಹೊಗೆ ಬರ್ತಿತ್ತಂತೆ. ಅವರು ಆ ತಪಸ್ಸಿಗೆ ಇದೊಂದು ನಿದರ್ಶನ. ಅವರು ತಿನ್ನೋದಕ್ಕೋಸ್ಕರವಾಗಿ ಅಲ್ಲ, ದೇವರಿಗೆ ನಾವು ನಿವೇದನೆ ಮಾಡುವಂತಹ ಯಾವುದೇ ದ್ರವ್ಯವಾಗಿರಲಿ
ಅದು ಬಹಳ ಪರಿಶುದ್ಧವಾಗಿರಬೇಕು ಅನ್ನುವುದು ಅದರ ಮೂಲ ಉದ್ದೇಶ. ಶ್ರೀನಿವಾಸ ತೀರ್ಥರು ಬ್ರಹ್ಮಣ್ಯ ವಿಜಯದಲ್ಲಿ ಹೇಳ್ತಾ ಹೇಗಿದ್ದ ಆ ಬಾಲಕ ಅಂತ ಹೇಳಿದರೆ, ವಿರಕ್ತೋ ಸನಕೋ ಬಾಲಃ, ಆ ಬಾಲ್ಯಾವಸ್ಥೆಯಲ್ಲೇ ವೈರಾಗ್ಯವನ್ನು ಪಡೆದುಕೊಂಡಿದ್ರಂತೆ. ಶುಕ ಮುನಿಗಳ ಹಾಗೆ ಕಾಣ್ತಾ ಇದ್ದರಂತೆ ಜ್ಞಾನದಲ್ಲಿ. ಹೀಗೆ ಅನೇಕ ಅತ್ಯದ್ಭುತವಾದ ವಿಷಯಗಳನ್ನ ಹೇಳ್ತಾ ಬರ್ತಾರೆ. ಹೀಗೆ ಬ್ರಹ್ಮಣ್ಯ ತೀರ್ಥರ ಅನೇಕ ಅತ್ಯದ್ಭುತವಾದ ವಿಷಯಗಳು, ಅದೇ ಬ್ರಹ್ಮಣ್ಯ ತೀರ್ಥರ ವಿಶೇಷವಾದ ಅನುಗ್ರಹದಿಂದಲೇನೆ ಯತಿರಾಜರ ಜನನವಾಗುತ್ತೆ. ಅವರೇ ವ್ಯಾಸರಾಜರಾಗಿ ಮುಂದೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹೀಗೆ ಬ್ರಹ್ಮಣ್ಯ ತೀರ್ಥರ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲೂ ಆಗಲೇಬೇಕು. ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸ ಪುಂಗವ ಬ್ರಹ್ಮಣ್ಯ ಗುರುರಾಜಾಕ್ಯೋ ವರ್ತತಾಂ ಮಮ ಮಾನಸೆ. ಎಲ್ಲರ ಮನಸ್ಸಿನಲ್ಲಿ ಬ್ರಹ್ಮಣ್ಯ ತೀರ್ಥರು ಇದ್ದು ನಮಗೆಲ್ಲ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವ ರೀತಿಯಲ್ಲಿ ಅನುಗ್ರಹವನ್ನು ಮಾಡಲಿ. ಈ ದೇಹಕ್ಕೆ, ನಮ್ಮೆಲ್ಲರ ದೇಹದಲ್ಲಿ ಇರತಕ್ಕಂತಹ ಎಲ್ಲ ವಿಧವಾದ ಅನಾರೋಗ್ಯಗಳನ್ನು ಬ್ರಹ್ಮಣ್ಯ ತೀರ್ಥರು ಪರಿಹಾರ ಮಾಡಿ ಇನ್ನೊಂದಿಷ್ಟು ಧರ್ಮ ಕಾರ್ಯವನ್ನು ನಮ್ಮ ಕೈಯಲ್ಲಿ ನಡೆಯುವ ರೀತಿಯಲ್ಲಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.